ಹಾಗೆ. ಯಾಕೆ ನೀವು ಶ್ವಾನಪ್ರಿಯ, ಸೊ ಅವರು ಅವ್ರದ್ದು ನಾನು ಪರ್ಚೇಸ್ ಮಾಡಿದ್ದೀನಿ ಸರ್. ನಿಯೋಪ್ಲಟಿನ್ ಮ್ಯಾಸ್ಟಿಫು ರಾಕ್ ಅಂತ ಬ್ಲೂ ಕಲರ್ದು ನಿಯೋಪ್ಲಟಿನ್ ಮ್ಯಾಸ್ಟಿಫು. ಅವ್ರ ಕಾರಣಾಂತರದಿಂದ ಅವ್ರು ಮಾರ್ತಾರೆ. ನಾನು ಅವಕಾಶನೇ ವಂಚಾಕಿ ಆ ನಾಯಿನ ಒಪ್ಕೋಬೇಕು ಅಂತ ನಾನು ತಗೊಳ್ತೀನಿ. ಯಾಕಂದ್ರೆ ಅಷ್ಟು ಹೈಬ್ರಿಡ್, ಅದನ್ನ ತಗೊಂಡು ನಾನು ಶೋ ಮಾಡಿ ತುಂಬಾ ಶೋ ವಿನ್ ಮಾಡ್ತೀನಿ. ಯಾಕಂದ್ರೆ ತಗೊಂಡಿದ್ರಿ ಸರ್ ಆಗ 2.5 ಲಕ್ಷನೋ ಏನೋ ಸರ್, ಅವಾಗ ಕಡಿಮೆ ಇತ್ತು. ಆ 2.5 ಲಕ್ಷ ಗೊತ್ತಿತ್ತಾ ಸತೀಶ್ ಅವ್ರಿಗೆ, ಕಾಡಾಬಂ ಸತೀಶ್ ಅವ್ರಿಗೆ ಕೊಡ್ತಾ ಇದ್ದೀನಿ ಸರ್. ನಾವು ಫ್ರೆಂಡೇ ಇದ್ವಿ ಸರ್, ನಾವು ಮಾತಾಡ್ಕೊಂಡೇ ಇದ್ವಿ. ಅವಾಗ ಹೀರೋ ಆಗಿದ್ರು. ಆಮೇಲೆ ನಾನು ಮೂವಿಲೂ ಮಾಡಿದ್ನಲ್ಲ, ಫ್ರೆಂಡೇ ಇದ್ದಾಗ ನಾನು ಮೂವಿಲ್ ಮಾಡಾದ್ಮೇಲೆ ಅವ್ರ ಮನೆಗೆ ಹೋಗಿ BTM ಲೇಔಟಲ್ಲಿ ಅವ್ರ ಮನೆ ಇತ್ತು, ಅಲ್ಲಿ ನಾಯಿ ಇತ್ತು. ಅಲ್ಲಿಂದ ನಾನು ತಗೊಂಡು ಅದನ್ನ ಫಾರ್ಮ್, ಕುಂಬಳಗೂಡು ಫಾರ್ಮಲ್ಲಿ ಇಟ್ಕೊಂಡಿದ್ದೆ. ಇನ್ನೂ ಫೋಟೋಸ್ ಎಲ್ಲ ಇದೆ ಅದ್ರದ್ದು. ಆಮೇಲೆ ಶೋಗೆ ಹಾಕಿ ತುಂಬಾ ಶೋ ವಿನ್ ಆದೆ. ಅಂದ್ರೆ ಅಷ್ಟು ಒಳ್ಳೆ ನಾಯಿ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ನನಗೆ ಅದ್ರ ನಾಲೆಜ್ ಇರೋದ್ರಿಂದ ಇದು ಹೊಡ್ಕೊಳ್ಳೇಬೇಕು, ಇದು ತಂದ್ರೆ ಹೆಸರು ಮಾಡುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅವರು ಕಸ ಅಂತ ಮಾಡಿದ್ರು, ನಾನು ರಸ ಅಂತ ತಗೊಂಡೆ. ಕಸ ಅಂತ ಬಿಟ್ಟರೆ ಅವ್ರು ಬೇಡ ಅಂತ ಕೊಟ್ಟರು, ನನಗೆ ಅದೇ ಬೇಕಿತ್ತು ಅಂತ ತಗೊಂಡು ತುಂಬಾ ಹೆಸರು ಮಾಡಿದೆ, ತುಂಬಾ ಶೋ ವಿನ್ ಮಾಡಿದೆ. ಆಮೇಲೆ ಏನಂದ್ರು ಅದಕ್ಕೆ ಅಂತ? ಇಲ್ಲ ತಗೊಂಡ್ಮೇಲೆ ನಮ್ಮ ಒಂದ್ಸಲಿ ಡೀಲ್ ಮುಗಿದ ಮೇಲೆ ಈಗ ಅವ್ರು 2.5 ಲಕ್ಷಕ್ಕೆ ಕೊಟ್ಟಿದ್ರು. ಆಮೇಲೆ ಬಂದವ್ರು 1 ಕೋಟಿ ಕೇಳಿದ್ರು ಕೊಡಲ್ಲ. ಯಾಕಂದ್ರೆ ಅವ್ರಿಗೆ ಅದು ವ್ಯಾಲ್ಯೂ ಗೊತ್ತಿಲ್ಲದೆ ಆ ರೇಟಿಗೆ ಮಾರಿದ್ರು. ನಾನು ವ್ಯಾಲ್ಯೂ ಗೊತ್ತಿರೋನು ಆ ಥರ ಕಡಿಮೆ ಕೊಡಲ್ಲ. ಒಂದ್ಸಲಿ ತಗೊಂಡು ಪೇಪರ್ ಟ್ರಾನ್ಸ್ಫರ್ ಆಗೋದ್ರೆ ಮುಗಿದೋಯ್ತು ಸರ್. ಇವಾಗ ಒಂದು